ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಟ್ಲುಗಳಿಗೆ ಕಾನೂನಿದೆ, ನಮ್ಮಂಥ ಬೀದಿ ವ್ಯಾಪಾರಿಗಳು ಕಾನೂನಿಲ್ವಾ? ಒಂದೇ ದಿನ 13 ವರ್ಷ ಹುಡುಗಿಗೆ 30 ಜನ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ಮಾಡಿರೋರಿಗೆ ಕಾನೂನಿದೆ, ನಮ್ಮಂಥವ್ರ ಕಾನೂನಿಲ್ವಣ? ನೀವು ಸಂಧಿ ರೋಡಲ್ಲಿ ಹೋಗಿ ಅಂತ ಹೇಳ್ತೀರಲ್ಲ, ಸಂಧಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಅವರೇ ಜಾಗ ಕೊಡಲ್ಲ, ಗೌರ್ಮೆಂಟ್ ಅವರೇ ಜಾಗ ಕೊಡಲ್ಲ ಅಂದಮೇಲೆ ಅವ್ರು ಜಾಗ ಕೊಡ್ತಾರಾ? ನಾವು ನಿಮ್ಮನೆ ಜಾಗದಲ್ಲಿ ಕೇಳ್ತಲ್ಲ ಸರ್, ನಾವು ಗೌರ್ಮೆಂಟ್ ಜಾಗದಲ್ಲಿ. DK ಶಿವಕುಮಾರ್ ಸಾಹೇಬ್ರೆ, ನಾನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಕನಕಪುರದಲ್ಲಿ ಬಂಡೆ ಅಂತ ಇದ್ದೀರಲ್ಲ, ಬಂಡೆನ ಕರ್ಗಿಸಿ ಒಂದು ಸಾಸಿವೆ ಕಾಳು ಗಾತ್ರ ಬೀದಿ ಬದಿ ವ್ಯಾಪಾರಿಗಳು ಕೊಡಿ ಸರ್. ನಾವು ಗೋ ಹತ್ಯೆ ಮಾಡ್ತಾ ಇಲ್ಲ, ಗೋ ಹತ್ಯೆ ಮಾಡೋರಿಗೆ ಕಾನೂನು ಐತೆ, ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡೋರು ಕಾನೂನು ಅದೇ, ನಮ್ಮಂಥವ್ರ ಕಾನೂನು ಇಲ್ವಾ? ಆಫ್ಟರ್ ಆಲ್ ಬೀದಿ ಬದಿ ವ್ಯಾಪಾರಿ ಕಾನೂನು ಇಲ್ವಾ? ವೆಂಡಿಂಗ್ ಝೋನು ನೋ ಪಾರ್ಕಿಂಗ್ ಅವ್ರಿಗೆ ಮಾತ್ರ ವೆಂಡಿಂಗ್ ಝೋನ್ ಮಾಡ್ಕೊಟ್ಟಿದ್ದೀರಾ, ನಮ್ಮಂಥ ಬೀದಿ ಬದಿ ವ್ಯಾಪಾರಿಗಳು ಇದು ಮಾಡೋಕ್ಕಾಗಲ್ವಾ? ನೀವು ಗೌರ್ಮೆಂಟ್ ಜಾಗ ನೀವು ಕಬ್ಬಳಿಸಿ ನಮ್ಮನ್ನ ಇವತ್ತು ರೋಡಿಗೆ ಬಿಟ್ಟಿದ್ದೀರಲ್ಲ, ನಾವೆಲ್ಲೋಗ ಸರ್ ಯಾರ ಹತ್ರ ನ್ಯಾಯ ಕೇಳೋದು? ನಮಗೆ ನ್ಯಾಯ ಬೇಕು ಅಷ್ಟೇ ಸರ್ ನಾವು ಕೇಳೋದು. ಇನ್ನೇನು ನಾನು ಮಾತಾಡೋಕ್ಕಾಗಲ್ಲ, ನನಗೆ ಹೆಚ್ಚಾಗಿ ಮಾತಾಡೋಕ್ಕೆ ನನ್ನ ಕೈಲಿ ಆಯ್ತಲ್ಲ. ನಾನು ರಾಜರಾಜೇಶ್ವರಿ ನಗರದಿಂದ ಬಂದಿರೋದು, ಬೀದಿ ಬದಿ ವ್ಯಾಪಾರ. ನನ್ನ ಹೆಸರು ಪುಟ್ಟರಾಜು ಗೌಡ. ಎಂಟೈರ್ ಕರ್ನಾಟಕ ಯಾರ್ಯಾರು ಬೀದಿ ಬದಿ ವ್ಯಾಪಾರ ಮಾಡ್ತಾರೋ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ನಾನು ನ್ಯಾಯಕ್ಕಾಗಿ ಬಂದಿದ್ದೀನಿ, ಇನ್ನೇನಕ್ಕಾಗಿ ಪಕ್ಷಕ್ಕಾಗಿ ಆ ಪಕ್ಷ ಈ ಪಕ್ಷ ಅಂತ ಬಂದಿಲ್ಲ ಸರ್. ನನಗೆ ನ್ಯಾಯ ಬೇಕು. ಬೀದಿ ಬದಿ ವ್ಯಾಪಾರ ಇಷ್ಟು ಜನ ನೊಂದಿದ್ದಾರೆ, ಅವ್ರು ಅಷ್ಟು ಜನ ನೊಂದಿರೋದಕ್ಕೆ ನ್ಯಾಯ ಬೇಕೇ ಬೇಕು. ನಾವು ನ್ಯಾಯಕ್ಕಾಗಿ ಬಂದಿರೋದು ಸರ್. ಹೋಟ್ಲುಗಳಿಗೆ ಹೋಗ್ತಿರಲ್ಲ, ಸಿಂಗಲ್ ಇಡ್ಲಿ ವಡೆ ಬಂದು 90 ರೂಪಾಯಿ ಒಂದು ಹೋಟ್ಲಲ್ಲಿ. ಅದೇ ಆಫ್ಟರ್ ಆಲ್ ಬೀದಿ ಬದಿಲಿ ತಿನ್ನಿ 30 ರೂಪಾಯಿ. ಹೋಟ್ಲಲ್ಲಾದರೆ ಅಮೃತ ಕೊಡ್ತಾರೆ, ಬೀದಿ ಬದಿ ವ್ಯಾಪಾರದವರು ವಿಷ ಹಾಕಿ ಕೊಡ್ತಾರಾ? ಹೇಳಿ ಸರ್, ಬೀದಿ ಬದಿ ವ್ಯಾಪಾರಿಗಳು ವಿಷ ಹಾಕಿ ಕೊಡ್ತಾರಾ? ಅವ್ರಲ್ಲಿ ದೊಡ್ಡವರೇ ತಿಂಡಿ, ಬೀದಿ ಬದಿ ವ್ಯಾಪಾರದಲ್ಲಿ ಬಡವರೇ ತಿಂಡಿ. ನಮಗೆ ಜಾಗ ಬೇಕು, ನ್ಯಾಯ ಬೇಕು ಅಷ್ಟೇ. ಹೋಟ್ಲಲ್ಲಿ ದೊಡ್ಡವ್ರು ತಿಂತಾರೆ, ದೊಡ್ಡವರೇ ತಿಂಡಿ. ಇವಾಗ ಕೃಷ್ಣ ಬೈರೇಗೌಡ ಸರ್ಗೆ ಒಂದು ಉತ್ತರ ಕೇಳ್ತೀನಿ ಸರ್. ವರ್ಷಕ್ಕೆ 300 ಜನ ಸತ್ತೋಗವ್ರೆ ಅಂತ ಹೇಳ್ತೀರಲ್ಲ, ಆ 300 ಜನ ಬರೀ ಪಾದಚಾರಿ ಮೇಲೆ ಮಾತ್ರ ಸತ್ತಿದ್ರೆ ಮಾತ್ರ ನೀವು ಪಾದಚಾರಿ ತೆರವುಗೊಳಿಸ್ಬೇಕು, ಇಲ್ಲಾಂದರೆ ನೀವು ತೆರವುಗೊಳಿಸೋ ಕಾರಣ ಬರಲ್ಲ ಸರ್. ಇಲ್ಲ ನೋಟಿಸ್ ಕೊಡಿ, ಏಕಾಏಕಿ ಬಂದು JCBಯಲ್ಲಿ ಗುಂಡಾಗಿರಿ ಮಾಡ್ತಾ ಇರೋದು ಸರ್. ನೀವು ಗುಂಡಾಗಿರಿ ಮಾಡಿ ನೀವು ತುಂಬಿಸ್ತಾ ಇರೋದು. ಇವತ್ತು ಎಷ್ಟೋ ಕಡೆ ನಮ್ಗೆ ಬಡ್ದಿದ್ದಾರೆ. ನಾವು ಯಾರ ಹತ್ರ ಹೋಗಿ ಕೇಳಬೇಕು ಸರ್? ನಮಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳೋದು. ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಾ ಇದ್ದೀರಾ ನೀವು. ನ್ಯಾಯಕ್ಕೆ ನ್ಯಾಯ ಕೊಡ್ಸೋಕ್ಕೆ ಇನ್ನೊಂದು ಪಕ್ಷ ಬಂದರೂ ಆಗಲ್ಲ. ನಮಗೆ ನ್ಯಾಯ ಬೇಕು, ಬೀದಿ ಬದಿ ವ್ಯಾಪಾರಿಗಳು ನ್ಯಾಯ ಕೊಡಿಸ್ಬೇಕು. ಆಮೇಲೆ ಇನ್ನೊಂದು, ನಿನ್ನೆ ನಾನು ನೋಡಿದಂಥ ವಿಡಿಯೋ, 13 ವರ್ಷ ಹೆಣ್ಮಗುಗೆ ಅತ್ಯಾಚಾರ ಆಗಿದೆ, ಅದಕ್ಕೆ ನ್ಯಾಯ ಬೇಕೇ ಬೇಕು. ಅದು ಬೀದಿ ಬದಿ ವ್ಯಾಪಾರ ಸಂಘದವರೆಲ್ಲ ಸೇರಿ ಹೋರಾಟ ಮಾಡ್ತಾಯಿದ್ದೀವಿ, ಆಗಲೇ ಬೇಕು ಸರ್.